यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀಮಠದಲ್ಲಿ ನಾಳೆ ತಿರುಪ್ಪಾವೈ ಉಪನ್ಯಾಸದ ಮಂಗಳ ಕಾರ್ಯಕ್ರಮ, ವಾನಮಾಮಲೈಯಲ್ಲಿ ಶ್ರೀ ವರಮಂಗೈ ತಾಯಾರವರ ಕನು ಉತ್ಸವ, ಹುಲಿಗನಮರಡಿಯಲ್ಲಿ ಶ್ರೀನಿವಾಸನಿಗೆ ಪ್ರಹ್ಲಾದ ಪರಿಪಾಲನಾ ಉತ್ಸವ, ಸ್ವಾತಿ ನಕ್ಷತ್ರದ ಪ್ರಯುಕ್ತ ತಿರುವಳ್ಳಿಕೇಣಿಯ ಶ್ರೀ ತೆಳ್ಳಿಯ ಶಿಂಗರ್ ಅವರ ಸೇವೆ. ಈಗ ಸಮಾಚಾರದ ವಿವರಗಳು. ಇಂದು ಶ್ರೀಮಠದಲ್ಲಿ ಧನುರ್ಮಾಸದ ಪ್ರಯುಕ್ತ ಬೆಳಿಗ್ಗೆ ಸನ್ನಿಧಿಯಲ್ಲಿ ಪ್ರತಿನಿತ್ಯದ ಪೂಜಾ ಕೈಂಕರ್ಯಗಳು ನಡೆದವು. ನಂತರ ತಿರುಪ್ಪಾವೈಯ 29ನೇ ಪಾಶುರವಾದ ಶಿತ್ತಂ ಶಿರುಹಾಲೆಯ ಪಾರಾಯಣ ನಡೆದು ತೀರ್ಥಪ್ರಸಾದ ವಿನಿಯೋಗವಾಯಿತು. ಪರಮಪೂಜ್ಯ ಶ್ರೀ ಶ್ರೀ ಜೀಯರ್ ಸ್ವಾಮಿಯವರ ನೇತೃತ್ವದಲ್ಲಿ ಪ್ರತಿನಿತ್ಯವೂ ಧನುರ್ಮಾಸದಲ್ಲಿ ದಿವ್ಯ ಪ್ರಬಂಧ ಪಾರಾಯಣ ನೂರಾರು ಭಕ್ತರ ಗೋಷ್ಠಿಯೊಂದಿಗೆ ನಡೆಯುತ್ತಿದೆ. ನಾಳೆ ತಿರುಪ್ಪಾವೈಯ ಶಾತ್ತುಮೊರೈ ಬೆಳಿಗ್ಗೆ ಶ್ರೀಮಠದ ಸನ್ನಿಧಿಯಲ್ಲಿ ನಡೆಯಲಿದೆ. दशाकाले पराक्रमः रामानुजाय दिव्याज्ञा वर्धनामभिवर्धताम् रामानुजाय दिव्याज्ञा प्रतिभासरमुज्ज्वला दिगन्तव्यापिनी भूयात् सायिलोकहितैषिणी श्रीमन् श्रीरङ्ग श्रीयमनभद्रवा अनुदिनं संवर्धया श्रीमन् श्रीरङ्ग श्रीयमनभद्रवा अनुदिनं संवर्धया। नमः श्रीशैलनाथाय कुन्ते नगरजन्मने प्रसादलब्ध परमप्राप्य कैङ्कर्यशालिने श्रीशैलेश दयापात्रं धीरव्यादिगुणार्णवं यतीन्द्रप्रवणं वन्दे रम्यजामातरं मुनिं வாழி திருவாய் மொழிப்பிள்ளை மாதகவாழ் வாழும் மணவாள மாமுனிவன் வாழியவன் மாறன் திருவாய் மொழி பொருளை. ಭಕ್ತಪುರಿ ತೊಂಡನೂರಿನ ಇತಿಹಾಸದಲ್ಲಿ ಇಂದು ಒಂದು ವಿಶೇಷ ದಿನ. ತೊಂಡನೂರಿನಲ್ಲಿ ಶ್ರೀ ನಂಬಿನಾರಾಯಣ, ಗೋಪಾಲಕೃಷ್ಣ ಸ್ವಾಮಿ, ಯೋಗ ನರಸಿಂಹಸ್ವಾಮಿ, ಶ್ರೀ ರಾಮಾನುಜರು ಹಾಗೂ ಹುತ್ತದ ತಿಮ್ಮಪ್ಪ ಇರುವುದು ಎಲ್ಲರಿಗೂ ತಿಳಿದ ವಿಷಯ. ಆದರೆ ಇಂದು ತೊಂಡನೂರಿಗೆ ತಮಿಳುನಾಡಿನ ಮಹಾಬಲಿಪುರದಿಂದ ಸೀತಾ, ಲಕ್ಷ್ಮಣ, ಆಂಜನೇಯ ಸಮೇತನಾದ ಶ್ರೀರಾಮಚಂದ್ರ ಸ್ವಾಮಿಯು ಆಗಮಿಸಿದ್ದಾರೆ. ಪರಮಪೂಜ್ಯ ಶ್ರೀ ಶ್ರೀ ಜೀಯರ್ ಸ್ವಾಮಿಯವರ ಶುಭ ಸಂಕಲ್ಪದಂತೆ ಹಾಗೂ ತೊಂಡನೂರು ಗ್ರಾಮಸ್ಥರ ಕೋರಿಕೆಯ ಮೇಲೆ ಅಲ್ಲಿ ಒಂದು ಶ್ರೀ ರಾಮ ಮಂದಿರ ನಿರ್ಮಾಣವಾಗಿದೆ. ಈ ರಾಮ ಮಂದಿರಕ್ಕೆ ಶ್ರೀ ಕೋದಂಡರಾಮಸ್ವಾಮಿಯು ಇಂದು ವಿಜಯ ಮಾಡಿಸಿದ್ದಾರೆ. ಈ ದಿವ್ಯ ಮಂಗಳ ವಿಗ್ರಹವನ್ನು ನಮ್ಮ ಶ್ರೀಮಠದ ಶಿಷ್ಯರಾದ ಶ್ರೀ ಸುಬ್ರಹ್ಮಣ್ಯ ಅವರು ಶ್ರಮ ವಹಿಸಿ ತಮ್ಮ ಕೈಂಕರ್ಯವಾಗಿ ಮಾಡಿದ್ದಾರೆ. ಶ್ರೀಪತೆ ಶ್ರೀ ವೆಂಕಟೇಶ ನಮೋ 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 ಶ್ರೀನಿವಾಸ ನಮೋ 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 ಶ್ರೀನಿವಾಸ. ಕಾಂಚೀಪುರಂ ಸಮೀಪದ ಶ್ರೀ ತಿರುಪುಟ್ಕುಳಿ ದಿವ್ಯದೇಶ ಒಂದು ವಿಶೇಷ ಕ್ಷೇತ್ರ. ಶ್ರೀ ರಾಮಾನುಜರು ಅವರ ಬಾಲ್ಯದಲ್ಲಿ ವೇದಾಂತ ಶಾಸ್ತ್ರವನ್ನು ಶ್ರೀ ಯಾದವ ಪ್ರಕಾಶರಿಂದ ಕಲಿತ ಸ್ಥಳವೇ ಇದು.
ರಾಮಾಯಣಕ್ಕೂ ಈ ಕ್ಷೇತ್ರಕ್ಕೂ ಸಂಬಂಧ ಉಂಟು. ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕೊಂಡೊಯ್ಯುವಾಗ ಜಟಾಯು ರಾವಣನನ್ನು ತಡೆದು ಸೀತೆಯನ್ನು ರಕ್ಷಿಸಲು ಪ್ರಯತ್ನಿಸಿದ ಸ್ಥಳ ಇದು. ಇದೇ ಜಟಾಯುವಿನ ಸಂಸ್ಕಾರವಾದ ಸ್ಥಳ. ಆದ್ದರಿಂದ ಈ ಕ್ಷೇತ್ರವನ್ನು ತಿರುಪುಟ್ಕುಳಿ ಎಂದು ಕರೆಯುತ್ತಾರೆ. ಇಲ್ಲಿರುವ ಪುಷ್ಕರಣಿಗೆ ಜಟಾಯು ತೀರ್ಥ ಎಂದು ಹೆಸರು. ಈ ತೀರ್ಥದ ಸಮೀಪದಲ್ಲಿ ಬೃಹತ್ ಜಟಾಯುವಿನ ವಿಗ್ರಹವನ್ನು ನಾವು ಕಾಣಬಹುದು. ಈ ಕ್ಷೇತ್ರದ ದೇವರು ಶ್ರೀ ವಿಜಯರಾಘವ ಪೆರುಮಾಳ್. ಮೊನ್ನೆ ಕೂಡಾರೈ ವೆಲ್ಲುಂ ಉತ್ಸವದ ಪ್ರಯುಕ್ತ ಶ್ರೀ ವಿಜಯರಾಘವ ಸ್ವಾಮಿ ಹಾಗೂ ಆಂಡಾಳ್ ತಾಯಾರ್ ಅವರಿಗೆ ಉತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ದಿವ್ಯ ಪ್ರಬಂಧ ಪಾರಾಯಣ ನಡೆಯಿತು. ನಂತರ ಭಗವಂತನಿಗೆ 100 ತಡಾವಿನಲ್ಲಿ ಪ್ರಸಾದವನ್ನು ಸಮರ್ಪಿಸಲಾಯಿತು. ಮಖಮಣಿ ನೀಲ ಚಾರು ಕಲ್ಹಾರ ಹಸ್ತ ಸ್ತನ ಭರ ನಮಿತಾಂಗೀ ಸಾಂದ್ರ ವಾತ್ಸಲ್ಯ ಸಿಂಧು ಅಳಕ ವಿನಿಹಿತಾಭಿ ಸ್ರಗ್ಭಿರಾಕೃಷ್ಟನಾಥ ವಿಲಸತು ಹೃದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ ವಿಲಸತು ಹೃದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ. ಈಗ ವಾನಮಾಮಲೈ ದಿವ್ಯದೇಶದಲ್ಲಿ ಶ್ರೀ ವರಮಂಗೈ ತಾಯಾರ್ ಅವರಿಗೆ ಕನು ಉತ್ಸವ ನಡೆಯುತ್ತಿದೆ. ಇಂದು 4ನೇ ದಿನ. ಆ ಪ್ರಯುಕ್ತ ಶ್ರೀ ವರಮಂಗೈ ತಾಯಾರ್ ಅವರಿಗೆ ಪಲ್ಲಕ್ಕಿಯಲ್ಲಿ ಉತ್ಸವ ನಡೆಯಿತು. ಈಗ ಅದರ ದರ್ಶನವನ್ನು ಮಾಡೋಣ. ಆಂಧ್ರ ಪ್ರದೇಶದ ಮಚಲಿಪಟ್ಟಣದಲ್ಲಿರುವ ಶ್ರೀ ರಾಮಾನುಜರ ಸನ್ನಿಧಿಯಲ್ಲಿ ಪೂಜೆ ನಡೆಯುತ್ತಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವವನ್ನು ವೈಭವವಾಗಿ ನಡೆಸುತ್ತಿದ್ದಾರೆ. ಅಂತಹ ಒಂದು ದಿವ್ಯ ದರ್ಶನವನ್ನು ನಾವು ಈಗ ಮಾಡೋಣ. ಈ ಕ್ಷೇತ್ರದಲ್ಲಿ ರಾಮಾನುಜರು ಯತಿರಾಜ ಸಂಪತ್ಕುಮಾರರಾಗಿ ಸೇವೆ ನೀಡುತ್ತಿರುವುದು ಒಂದು ವಿಶೇಷ. ಶ್ರೀ ವಿಷ್ಣು ಚಿತ್ತ ಕುಲನಂದನ ಕಲ್ಪವಲ್ಲಿ ಶ್ರೀರಂಗರಾಜ ಹರಿಚಂದನ ಯೋಗ ದೃಶ್ಯ ಕರ್ನಾಟಕದ ಪ್ರಸಿದ್ಧ ಶ್ರೀನಿವಾಸನ ಕ್ಷೇತ್ರವಾದ ಹುಲಿಗನಮುರಡಿಯಲ್ಲಿ ಶ್ರೀನಿವಾಸನಿಗೆ ಸಂಕ್ರಾಂತಿ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ನಿನ್ನೆ ಪ್ರಹ್ಲಾದ ಪರಿಪಾಲನಾ ಉತ್ಸವ ನಡೆಯಿತು. ಭಗವಂತ ನರಸಿಂಹಾವತಾರದಲ್ಲಿ ತನ್ನ ಪರಮಭಕ್ತನಾದ ಪ್ರಹ್ಲಾದನನ್ನು ರಕ್ಷಿಸಲು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಉತ್ಸವವೇ ಪ್ರಹ್ಲಾದ ಪರಿಪಾಲನೋತ್ಸವ. ಈಗ ಅದರ ದರ್ಶನವನ್ನು ನಾವು ಮಾಡೋಣ. ನೃಸಿಂಹಂ ವಿಶಾರಂ ಹಕ್ರಂ ಹತ್ಯೋರ್ನ ಕರುಣವಾಮ್ಯಹಂ ಅಸಸ್ರಭಾಸ್ಕರ ಸ್ಫುರತ್ ಪ್ರಭಾಕ್ಷ ದುರ್ನಿರೀಕ್ಷಣಂ ಪ್ರಭಗ್ನ ಕ್ರೂರ ಕೃದ್ಧಿರಣ್ಯಕಶ್ಯಪೋರುರಸ್ಥಲಂ ಅಜಸ್ರಜಾಂಡ ಕರ್ಪರ ಪ್ರಭಗ್ನ ರೌದ್ರ ಗರ್ಜನನ್ ಮುದಗ್ರ ನಿಗ್ರಹಾಗ್ರಹೋಗ್ರ ವಿಗ್ರಹಾಕೃತಿಂ ಭಜೆ. ಸ್ವಯಂಭುಜಂ ಭಜಿತ್ ಪ್ರಮುಖ್ಯ ದಿವ್ಯ ಸಂಭ್ರಮಂ ವಿಜೃಂಭಮದ್ಯುದುತ್ಕಟೋಗ್ರ ದೈತ್ಯ ಕುಂಭ ಕುಂಭಿನಿನ್ ಅರರ್ಗಲಾಟ್ಟಹಾಸ ನಿಸ್ಪೃಹಾಷ್ಟ ದಿಗ್ಗಜಾರ್ಭಟಿನ್ ಯುಗಾಂತಿಮಾಂತಮತ್ಕೃತಾಂತ ಧಿಕ್ಕೃತಾಂತಕಂ ಭಜೆ. ಜಗಜ್ವಲದ್ದ
सहद्ग्रसद्ग्रह स्फुरन्मुखार्भटिं महद्भयद्भवद्दहग्रसल्लसत्कृताकृतिं हिरण्यकश्यपो सहस्रसंहरत् समर्थकृन्नमुरुहुर्मुहुर्गलध्वनन् नृसिंहरक्षमां हृदेति दुष्टदृष्टिदुःखदुर्भरं हरं नवग्रहो ग्रवग्रदोषणादिव्याधिनिग्रहं परोषधादिमन्त्रयन्त्रतन्त्रकृत्. ಸ್ವಾತಿ ನಕ್ಷತ್ರದ ಪ್ರಯುಕ್ತ ನಿನ್ನೆ ತಿರುವಲ್ಲಿಕೇಣಿಯಲ್ಲಿ ಶ್ರೀ ತೆಳ್ಳಿಯ ಶಿಂಗರ್ ನರಸಿಂಹನಿಗೆ ವಿಶೇಷ ಉತ್ಸವ ನಡೆಯಿತು. ಈಗ ಆ ಸೇವೆ ನಮ್ಮ ಮುಂದೆ. அடியாடியகம் கரை திசை பாடி பாடி கண்ணீர் மல்கி எங்கும் நாடி நாடி நரசிங்கா ಈಗ ಒಂದು ಪುಟ್ಟ ವಿರಾಮ. பிராட்டியை கேட்கிறான். அந்த மாலிரும் சோழ அழகு வந்து இத்தனையும் செய்தாயே உனக்கு என்ன வேணும்னு கேட்கிறான். இன்னும் வந்து இத்தனையும் அமுது செய்திடப்பெறில் நான் 100,000 கொடுத்து பின்னும் ஆளும் செய்வனுங்கிறார. அங்கேதான் மர்மமாக விஷயம் அடங்கி இருக்கு. ஒரு கிண்ணத்துக்கு 100 கிண்ணம், அந்த 100 கிண்ணத்தில் இருக்கிற ஓரோ கிண்ணத்துக்கும் மொத்தம் 1000 கிண்ணமாக அது பெருகின்றே போகும்படியானதாக அத்தனை அமுது செய்ய பண்ணணும். பண்ணிட்டு என்ன பண்ணணும், என்னை ஆளும் கொண்டான், என் நலனும் என் நிறைவும் என் சிந்தையும் கொண்டு என்னை ஆளும் கொண்டான்கிறதா சொல்லி எல்லாரும் உணரும்படியாக இந்த உற்சவத்தை செவ்வே நடத்தி வைத்ததான ஸ்ரீமதித்யாதி ஸ்ரீவேதிகிரி எதிராஜ நாராயண ராமானுஜர் சுவாமி அவர்கள் கோயிலண்ணன் என்னும்படியானதான விருதை அந்த கோதநாயகி சூட்டினாலே அந்த கைங்கரியத்தை இங்கே எல்லாரும் கண்டு அனுபவித்தோமே. அன்னு நான் பிறந்திலேன், பிறந்தபின் மறந்திலேன். ஸ்ரீமதே ರಾಮಾನುಜಾಯ ನಮಃ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ನಮ್ಮ ಶ್ರೀಮಠದ ಮೈಸೂರು ಶಾಖೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಧನುರ್ಮಾಸದ ಪ್ರಯುಕ್ತ ನಿನ್ನೆ ತಿರುಪ್ಪಾವೈ 28ನೇ ಪಾಶುರದ ಪಾರಾಯಣ ನಡೆಯಿತು. ಗೋಷ್ಠಿಯಲ್ಲಿ ಅನೇಕ ಭಕ್ತರು ಭಾಗವಹಿಸಿ ಭಗವಂತನ ತೀರ್ಥ ಪ್ರಸಾದ ಪಡೆದು ಧನ್ಯರಾದರು. ದೇವೀಂ ಸದಾ ಭಜಾಮಿ ಘೋರ ಭವ ಭಯಂ ಅಹಂ ತ್ಯಜಾಮಿ ಗೋದಾ ದೇವೀಂ ಸದಾ ಭಜಾಮಿ. ಮಲ್ಲೇಶ್ವರಂ ಸಂಗೀತ ಸಭಾ ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅನೇಕ ಸಂಗೀತ ಕಚೇರಿಗಳು ಹಾಗೂ ಇತರ ಸಮಾರಂಭಗಳನ್ನು ನಡೆಸುತ್ತಾ ನಮ್ಮ ಸನಾತನ ಸಂಸ್ಕೃತಿಯ ಪ್ರಚಾರದಲ್ಲಿ ವಿಶಿಷ್ಟ ಕೊಡುಗೆ ನೀಡಿದೆ. ತನ್ನ 74 ವರ್ಷಗಳ ಸಾರ್ಥಕ ಕಲಾ ಸೇವೆಯಲ್ಲಿ ಹಲವಾರು ಸಂಗೀತ ಸಮ್ಮೇಳನಗಳನ್ನು ನಡೆಸಿದೆ. ಇದೇ ತಿಂಗಳು ದಿನಾಂಕ 9, 10 ಹಾಗೂ 11ರಂದು ಮಲ್ಲೇಶ್ವರದ ಈಸ್ಟ್ ಪಾರ್ಕ್ ರಾಮ ಮಂದಿರದಲ್ಲಿ ತನ್ನ 7ನೇ ಸಂಗೀತ ಸಮ್ಮೇಳನವನ್ನು ನಡೆಸಿತು. ಅದರಲ್ಲಿ ಕರ್ನಾಟಕ ಕಲಾಶ್ರೀ ವಿದುಷಿ ಶ್ರೀಮತಿ MS ಶೀಲಾ ಅವರಿಗೆ ಶ್ರುತಿ ಲಯ ಭಾರತಿ ಪ್ರಶಸ್ತಿ ಹಾಗೂ ವೇಣುವಾದಕರಾದ ವಿದ್ವಾನ್ ಅಮಿತ್ ನಾಡಿಗ್ ಅವರಿಗೆ ಸ್ವರಲಯ ಭಾರತಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಇದೇ ಸಂದರ್ಭದಲ್ಲಿ ಈ ಕಲಾವಿದರುಗಳ ಸಂಗೀತ ಕಚೇರಿಯೂ ನಡೆಯಿತು. ನಗರದ ಸುಭದ್ರಮ್ಮ ವೆಂಕಟಪ್ಪ
ಸಂಗೀತ ವಿದ್ಯಾಲಯ ಟ್ರಸ್ಟ್ನವರು ತಮ್ಮ 7ನೇ ವರ್ಷದ ಸಂಗೀತೋತ್ಸವವನ್ನು ಇದೇ ಜನವರಿ 10 ಮತ್ತು 11ರಂದು ಮಲ್ಲೇಶ್ವರದ ಭೂಮಿಕಾ ಹಾಲ್ನಲ್ಲಿ ಆಚರಿಸಿದರು. ಖ್ಯಾತ ಮೃದಂಗ ವಿದ್ವಾಂಸರಾದ ಶ್ರೀ ಎಚ್.ಎಸ್. ಸುಧೀಂದ್ರ ಈ ಸಂಗೀತೋತ್ಸವವನ್ನು ಉದ್ಘಾಟಿಸಿದರು. ವಿದ್ವಾನ್ ಎನ್.ಜಿ. ರವಿ ಮತ್ತು ವಿದ್ವಾನ್ ರಮೇಶ್ ಅವರು ಉಪಸ್ಥಿತರಿದ್ದರು. ವಿದ್ವಾನ್ ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿಯವರಿಂದ ಉಪನ್ಯಾಸ ಪ್ರಾತ್ಯಕ್ಷಿಕೆ ನಡೆಯಿತು. ಇದೇ ಸಂದರ್ಭದಲ್ಲಿ ಖ್ಯಾತ ವಿದ್ವಾಂಸರಾದ ವಿದ್ವಾನ್ ಎಸ್. ಶಂಕರ್ ಅವರಿಗೆ ನಾದಲಯ ಸಿದ್ಧಾಂತ ಬಿರುದನ್ನು ಗಾಯನ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಎಂ.ಆರ್.ವಿ. ಪ್ರಸಾದ್ ಅವರು ನೀಡಿದರು. ಈ ಉತ್ಸವದಲ್ಲಿ ವಿವಿಧ ವಿದ್ವಾಂಸರಿಂದ ಸಂಗೀತ ಕಚೇರಿಗಳು ನಡೆದವು. ಈ ಕಾರ್ಯಕ್ರಮದಲ್ಲಿ ಮಲ್ಲೇಶ್ವರಂನ ವಿಧಾನಸಭಾ ಸದಸ್ಯರಾದ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಅವರು ಭಾಗವಹಿಸಿದ್ದರು. ಶ್ರೀಮಠದಲ್ಲಿ ಕಳೆದ 1 ತಿಂಗಳಿನಿಂದ ನಡೆಯುತ್ತಿದ್ದ ತಿರುಪ್ಪಾವೈ ಉಪನ್ಯಾಸ ಮಂಗಳ ಕಾರ್ಯಕ್ರಮ ನಾಳೆ ಸಂಜೆ 6:30ಕ್ಕೆ ನಡೆಯಲಿದೆ. ಶ್ರೀ ಉ.ವೆ. ದೇವರಾಜನ್ ಸ್ವಾಮಿಯವರು ಈ ಉಪನ್ಯಾಸವನ್ನು ನಡೆಸಿಕೊಡುತ್ತಿದ್ದಾರೆ. ನಾಳೆ ಸಂಜೆ ಪರಮಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀಮಠದ ಪರವಾಗಿ ಶ್ರೀಮಠದ ಭಕ್ತರು ಶ್ರೀ ಉ.ವೆ. ದೇವರಾಜನ್ ಸ್ವಾಮಿಯವರನ್ನು ಸನ್ಮಾನಿಸಿ ಗೌರವಿಸಲಿದ್ದಾರೆ. ಕಳೆದ 1 ವರ್ಷದಿಂದ ಆನ್ಲೈನ್ನಲ್ಲಿ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ತಿರುಪ್ಪಾವೈ ಉಪನ್ಯಾಸ ನಡೆಯುತ್ತಿದೆ. ನಾಳೆ ಶ್ರೀಮತಿ ಜಯಶ್ರೀ ಶ್ರೀರಾಮ್ ಅವರಿಂದ 30ನೇ ಪಾಶುರದ ಉಪನ್ಯಾಸ ನಡೆಯಲಿದೆ. ಬುಧವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ಏಕಾದಶಿ, ಅನುರಾಧ ನಕ್ಷತ್ರ, ಭೋಗಿ ಹಬ್ಬ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.